ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾವು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಪಿ ಜಿಯಿಂದ. ಇವತ್ತೇನಪ್ಪ ವಿಶೇಷ ಅಂದರೆ ಇವತ್ತೊಂದು ಸರ್ಪ್ರೈಸಿಂಗ್ ಬ್ಲಾಗ್ ಇದು. ಯಾರಿಗಂತ ಹೇಳ್ತೀನಿ, ಏನಾಗುತ್ತೆ ನೋಡೋಣ ಅಂತೆ. ಇವತ್ತು ಚೆನ್ನಾಗಿರುತ್ತೆ ವ್ಲಾಗು. ಇವತ್ತು ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ನಿನ್ನೆ ಬಟ್ಟೆ ವಾಷಿಗೆ ಹಾಕಿದ್ದೆ. ವಾಶ್ಗೆ ಹಾಕ್ಬಿಟ್ಟು ನಿನ್ನೆ ಬಂದು ಮಲ್ಕೊಂಬಿಟ್ಟಿದ್ದೆ. ಮಲ್ಕೊಂಡು ಈಗ ತಾನೇ ಒಂದು ಅರ್ಧ ಗಂಟೆ ಆಯ್ತು ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಗೈಸ್. ನಾನು ಫ್ರೆಶ್ ಅಪ್ ಆಗಿ ಇವತ್ತೊಂದು ಎಕ್ಸಾಮ್ ಇದೆ ಮಧ್ಯಾಹ್ನ 2 ಗಂಟೆಗೆ. ಮಧ್ಯಾಹ್ನ ಎಕ್ಸಾಮ್ ಮುಗಿಸ್ಕೊಂಡು ಏನಂತ ನೋಡೋಣ. ಮುಂದೆ ಬ್ಲಾಗ್ ನೋಡ್ತಾ ಇರಿ ಗೈಸ್. ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು. ಮೇಲಕ್ಕೆ ಹೋಗ್ಬಿಟ್ಟು ತೊಗೊಂಬರೋಣ ಮನೆಗೆ ಇಳಿಸ್ಬಿಟ್ಟು. ಲಿಫ್ಟಲ್ಲಿ ಹೋಗ್ಬೇಕು, ಮೇಲೆ 5th ಫ್ಲೋರಲ್ಲಿ ಇರೋದು. ತೋರಿಸಿ 5th ಫ್ಲೋರಿಗೆ ಹೋಗಿ ತಗೊಂಡ್ಬರ್ಬೇಕು ಗೈಸ್. ಗೈಸ್ ಇವತ್ತು ಸರ್ಪ್ರೈಸಿಂಗ್ ಬ್ಲಾಗ್ ಇರುತ್ತೆ. ಯಾರಿಗೆ ಏನು ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ ಬ್ಲಾಗ್ ಇವತ್ತು. ನೋಡ್ತಾ ಇರಿ ಗೈಸ್. ನಾನು 4 ದಿವಸದಿಂದ ಮಾಡ್ತಾ ಇಲ್ಲ ಬ್ಲಾಗ್. ಏನಕ್ಕಂದರೆ ಎಕ್ಸಾಮ್ ಇದೆ ಅಲ್ಲ, ಆ ಟೆನ್ಷನಿಂದ ಮಾಡಿಲ್ಲ. ಇನ್ನು ಮುಂದೆ ಮಾಡ್ತೀನಿ ಗೈಸ್. ಅಂತ ಬಿಸಿಲು ನೋಡಿ ಗೈಸ್, ಬಿಸಿಲು ನೋಡಿ ಗೈಸ್. ಬಟ್ಟೆ ಎಲ್ಲ ತೊಗೊಂಡೆ. ಬಟ್ಟೆ ತೊಗೊಂಡು ಈಗ ಹೋಗಿ ರೂಮಿಗೆ ಹೋಗಿ ಇಟ್ಬಿಟ್ಟು ಫ್ರೆಶ್ ಅಪ್ ಹಾಕ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಗೈಸ್. ಬಟ್ಟೆ ಹಾಕಿದ್ನಲ್ಲ, ಈಗ ಇದನ್ನ ಮಡಚಿಟ್ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ ಗೈಸ್. ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ. ಈಗ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್. ಇದು ಟೀ ಶರ್ಟ್ ಹಾಕೊಳ್ಳ, ಇನ್ನು ಶರ್ಟ್ ಹಾಕೊಳ್ಳ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವ್ದು ಹಾಕೋಬೇಕು? ಐ ವಿಲ್ ಗೋ ವಿತ್ ದಿಸ್ ಗೈಸ್. ನೋಡಿ ಗೈಸ್, ಈ ಶರ್ಟ್ ಚೆನ್ನಾಗಿದೆಯಾ ಇಲ್ಲ ಇದು ಚೆನ್ನಾಗಿದೆ ಗೈಸ್? ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ ಗೈಸ್, ನೋಡೋಣ. ನನಗಂತೂ ಅದೇ ಇಷ್ಟ ಆಗಿದೆ ಗೈಸ್. ನನಗಂತೂ ಇದೇ ಇಷ್ಟ ಆಗಿದೆ. ಇದೇ ಹಾಕೊತೀನಿ. ನೋಡೋಣ ಅಂತ. ಮುಂದೆ ಯಾವುದಾದ್ರೂ ಫಂಕ್ಷನ್ ಹೋದಾಗ ಇದು ಹಾಕೋತೀನಿ. ಫೈನಲಿ ಗೈಸ್, ಇದೇ ಟೀ ಶರ್ಟ್ ಇಷ್ಟ ಆಯ್ತು ನನಗೆ. ಇದೇ ಹಾಕೊಂಡು ಹೊಡ್ತಾ ಇದ್ದೀನಿ. ನೋಡೋಣಂತ. ಈಗ ಇನ್ನೂ ಎಕ್ಸಾಮ್ ಇನ್ನೂ 11 ಗಂಟೆ 11:15 ಆಗಿದೆ. ಎಕ್ಸಾಮ್ ಇರೋದು ಇನ್ನೂ 2 ಗಂಟೆಗೆ. ನೋಡೋಣಂತೆ ಏನೋ ಮಾಡ್ತೀನಿ. ಸೊ ಗೈಸ್, ಟೈಮ್ ಬಂದು 1 ಗಂಟೆ ಆಯಿತು. ಈಗ ಎಕ್ಸಾಮ್ ಇರೋದು 2 ಗಂಟೆಗೆ. ಎಕ್ಸಾಮ್ ಇದೆ ಗೈಸ್. ಅಂದರೂ ಓದ್ಕೋತಾ ಇಲ್ಲ. ಅದು ಏನಂದರೆ ಎಕ್ಸಾಮ್ ಯಾವ ಥರ ಅಂದರೆ, ಅದು ಆಪ್ಷನ್ ಹಾಕೋದು. 4 ಆಪ್ಷನ್ ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಹಾಕ್ಬಾರ್ದು. ಹಂಗಿರೋದಕ್ಕೆ ಏನು ಓದ್ಕೊಂಡಿಲ್ಲ ಗೈಸ್. ಇಲ್ಲಾಂದರೆ ಓದ್ಕೋತಾ ಇರ್ತಿದ್ದೆ. ಈಗ ಹೋಗಿ ಊಟ ಮಾಡಿಕೊಂಡು ಬಂದು ಒಂದು 5 ನಿಮಿಷ ಕೂತ್ಕೊಂಡು 1:15ಗೆ ಬಿಟ್ಬಿಡೋಣ ಗೈಸ್ ರೂಮು. 1:15ಗೆ ಹೋಗ್ಬಿಡೋಣ. ಈಗ ಊಟ ಮಾಡ್ಕೊಂಬರ್ಬೇಕು ಗೈಸ್. ಊಟ ಮಾಡಿಕೊಂಡು ಬಂದು ಕಾಲೇಜಿಗೆ ಹೋಗ್ಬೇಕು ಗೈಸ್. ಬನ್ನಿ ಊಟ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್. ಸೊ ಗೈಸ್, ಫೈನಲಿ ಊಟ ಆಯಿತು. ಈಗ ಇನ್ನೂ 1 ಗಂಟೆ ಟೈಮ್ ಇದೆ ಗೈಸ್. ಇನ್ನೊಂದು ಅರ್ಧ ಗಂಟೆ ಫೋನ್ ಯೂಸ್ ಮಾಡಿಬಿಟ್ಟು ಹೋಗ್ಬಿಡೋಣಂತೆ. ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕು ಗೈಸ್. ಎಕ್ಸಾಮ್ ಬರೆದು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೇಗಿರುತ್ತೆ ಬ್ಲಾಗು, ಏನು ಸರ್ಪ್ರೈಸಿಂಗ್ ಬ್ಲಾಗ್ ಇದು, ಯಾರಿಗೆ ಸರ್ಪ್ರೈಸ್ ಕೊಡ್ತಾನೆ, ಏನು ಎಂತ ಎಲ್ಲ ಗೊತ್ತಾಗುತ್ತೆ. ಕೊನೆವರೆಗೂ ನೋಡಿ ಗೈಸ್. ಸೊ ಗೈಸ್, ಫೈನಲಿ 1:15 ಆಯಿತು ಗೈಸ್. ಈಗ ಹೊರಡಬೇಕು. ಬ್ಯಾಗ್ ತೊಗೊಂಡು ಹೊರಟ್ಬಿಡೋಣ ಅಂತ ಗೈಸ್. ಹೋಗಿ ಎಕ್ಸಾಮ್ ಬರೆದು ವಾಪಸ್ ನಾನೇನು ಮಾಡ್ತೀನಿ ನೋಡೋರಂತೆ. ಬನ್ನಿ ಗೈಸ್. ಸೊ ಗೈಸ್, ಫೈನಲಿ ಕಾಲೇಜ್ ಬರ್ತೀನಿ ಪಿ ಜಿಯಿಂದ ಗೈಸ್. ಇಲ್ಲಿ ಏನೋ ಸತ್ತೋಗ್ಬಿಟ್ಟಿದೆ ಗೈಸ್. ಏನಂತ ಗೊತ್ತಾಗ್ತಿಲ್ಲ. ಫುಲ್ಲು ವಾಸನೆ ಹೊಡಿತಾ ಇದೆ. ಕಾಲೇಜ್ಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೆದು ಬರೋಣ ಗೈಸ್. ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀನಿ. ಈಗ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಅಂತ ಗೈಸ್.
ಗೈಸ್ ನಮ್ಮ ಕಾಲೇಜಲ್ಲಿ ಏನೋ ನಡೀತಾ ಇದೆ ಗೈಸ್. ಫ್ಯಾಬ್ ಸ್ಟಾರ್ ಯುವರ್ ಸ್ಟೇಜ್ ಟು ಸ್ಟಾರ್ಡಮ್ ಏನೋ ಯಾವುದೋ ಬೈಕ್ ಪ್ರಮೋಷನ್ ಮಾಡ್ತಿದ್ದಾರೆ ಗೈಸ್. ಯಾವುದು ಪಲ್ಸರ್ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ, ಗೊತ್ತಿಲ್ಲ ಗೈಸ್, ನೋಡಬೇಕು. ಸೊ ಗೈಸ್ ಫೈನಲಿ ಎಕ್ಸಾಮ್ ಮುಗೀತು. ಮ್ಯಾಟ್ರ್ ಏನಾಗಿತ್ತು ಅಂದರೆ ಎಕ್ಸಾಮು ಎಲ್ಲ ಸೆಂಟ್ರ್ ಒಳಗಡೆ ಹೋಗಿ ಕೂತ್ಕೊಂಡು ಬಿಟ್ಟಿದ್ದಾರೆ ಎಲ್ಲರೂ. ನಾನು ಇನ್ನೂ ಅಲ್ಲೇ ಸೆಂಟ್ರ್ ಡೋಮ್ ಹತ್ರನೇ ರೀಲ್ಸ್ ನೋಡ್ತಾ ಕೂತ್ಕೊಂಡಿದ್ದೀನಿ, ಒಳಗಡೆ ಹೋಗೇ ಇಲ್ಲ ಗೈಸ್. ಲೇಟ್ ಆಗಿಬಿಟ್ಟಿದ್ದೀನಿ, ಓಡೋಗಿ ನೋಡ್ತೀನಿ ಎಲ್ಲರೂ ಕೂತ್ಕೊಂಡ್ಬಿಟ್ಟವ್ರು. ಆಲ್ರೆಡಿ OMR ಶೀಟ್ಸ್ ಎಲ್ಲ ಕೊಟ್ಬಿಟ್ಟವ್ರು ಎಲ್ಲರ ಹತ್ರ. ನಾನು ಹೋಗಿ ಆವಾಗ ಕಲೆಕ್ಟ್ ಮಾಡಿ ಇಂಥ ಎಕ್ಸಾಮ್ ಮುಗಿಸ್ಕೊಂಡು ಹೊರಟಿದ್ದೀನಿ ಗೈಸ್. ಬೇಗ ಹೋಗಬೇಕು, ಬೇಗ PGಗೆ ಹೋಗಿ ಬ್ಯಾಗ್ ಎಲ್ಲ ಅರೇಂಜ್ ಮಾಡಿಕೊಂಡು ಹೋಗೋಣ ಅಂತ ಬನ್ನಿ ಗೈಸ್. ನೋಡೋ ಅಂತೆ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ. ಸೊ ಗೈಸ್ ಅದು ಏನಾಗಿತ್ತು ಅಂದರೆ ಎಕ್ಸಾಮ್ ಇರೋದು 2 ಗಂಟೆಗೆ ಆಯಿತಾ. ನಾನು ಇನ್ನೂ 2 ಗಂಟೆಗೆಲ್ಲ ಆರಾಮಾಗಿ ಹೋಗ್ಬೋದು ಬಿಡು ಅಂತ ಸೆಂಟ್ರ್ ಡೋಮಲ್ಲಿ ಹೋಗಿ ಕೂತ್ಕೊಂಡಿದ್ದೀನಿ ರೀಲ್ಸ್ ನೋಡ್ಕೊತ. ಯಾರು ಕಾಣಿಸ್ತಾ ಇಲ್ಲ, ನಮ್ಮ ಹುಡುಗರಾಗಲಿ ನಮ್ಮ ಕ್ಲಾಸಲ್ಲಿ ಇರೋರಾಗಲಿ ಯಾರೂ ಕಾಣಿಸ್ತಾ ಇಲ್ಲ. ನೋಡ್ತೀನಿ ಬ್ಯಾಗೆಲ್ಲ ಆಚೆ ಇದ್ದಾರೆ, ಆಲ್ರೆಡಿ ಎಲ್ಲರೂ ಹೋಗಿ ಬರಿತಾ ಇದ್ದಾರೆ ಗೈಸ್. ನಾನು ಆವಾಗ ಸೆಂಟ್ರ್ ಡೋಮಿಂದ ಓಡ್ಕೊಂಡು ಹೋಗಿ ಒಳಗಡೆ ನೋಡ್ತೀನಿ ಎಲ್ಲರೂ ಕೂತ್ಕೊಂಡ್ಬಿಟ್ಟವ್ರು. ಆಮೇಲೆ ಒಳಗಡೆ ಹೋಗಿ ಇಸ್ಕೊಂಡು ಕ್ವಶನ್ ಪೇಪರ್ ಇಸ್ಕೊಂಡು OMR ಶೀಟ್ ಇಸ್ಕೊಂಡು ಫಿಲ್ ಮಾಡಿ ಆವಾಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಸೊ ಗೈಸ್ ಫೈನಲಿ PGಗೆ ರೀಚ್ ಆಗಿದ್ದೀನಿ. ಈಗ ಬೇಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟ್ಬಿಡೋದೆ ಗೈಸ್. ಬ್ಯಾಗ್ ಪ್ಯಾಕ್ ಮಾಡೋಣ ಬನ್ನಿ ಗೈಸ್. ಬ್ಯಾಗು ಪ್ಯಾಕ್ ಮಾಡೋಣ. ಪ್ಯಾಕ್ ಮಾಡಿಕೊಂಡು ಹೊರಡೋದೆ. ಈಗ ಎಕ್ಸಾಮ್ ಮುಗೀತು, ಬ್ಯಾಗ್ ಪ್ಯಾಕ್ ಮಾಡಿ ಸಿಗ್ತೀನಿ ಗೈಸ್. ಬ್ಯಾಗೆಲ್ಲ ಫಿಲ್ ಆಯಿತು. ಈಗ ಹೊರಟ್ಬಿಡೋದು ಗೈಸ್. ಬೇಗ ಹೊರಡ್ಬೇಕೀಗ, ಟೈಮ್ ಬೇರೆ ಇಲ್ಲ. ಟೈಮು 3:30 ಆಗಕ್ಕೆ ಬಂತು ಗೈಸ್. ಹೋಗ್ಬಿಡೋಣ ಗೈಸ್. ಈಗ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಗೈಸ್. ಗೈಸ್ ಟ್ರಾಫಿಕ್ ಗೈಸ್ ಅಲ್ಟಿ ಇದೆ ಇವತ್ತು, ಬರೀ ಟ್ರಾಫಿಕ್. ಸೊ ಗೈಸ್ ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದಿರೋದಿದ್ದು. ಈಗ ಸ್ಟೇಷನ್ಗೆ ಹೋಗ್ಬೇಕು ಗೈಸ್. ಸ್ಟೇಷನ್ಗೆ ಹೋಗಿ ಟ್ರೈನ್ ಎಲ್ಲಿ ನಿಲ್ಲುತ್ತೆ ಅಂತ ನೋಡ್ಕೊಂಡು ಸಿಗ್ತೀನಿ ಗೈಸ್. ಯಾಕೋ ಸುಸ್ತಾಗಿ ಫೀಲ್ ಆಗ್ತಿದೆ, ಜ್ಯೂಸ್ ಕುಡಿತೀನಿ ಗೈಸ್. ಈಗ ಹೋಗಿ ಮೆಜೆಸ್ಟಿಕ್ಕಿಗೆ ಬಂದಿದ್ದೀನಿ. ಈಗ ಯಾಕೋ ಟಯರ್ಡಾಗಿ ಫೀಲ್ ಆಗ್ತಿದೆ ಗೈಸ್. ಜ್ಯೂಸ್ ಕುಡಿದ್ಬಿಟ್ಟು ಹೋಗ್ಬಿಡೋಣ ಒಳಗಡೆ. ಆ್ಯಪಲ್ ಜ್ಯೂಸ್ ಎಷ್ಟು 65. ಸೊ ಗೈಸ್ ಜ್ಯೂಸ್ ಕುಡ್ದಿದ್ದಾಯಿತು. ಈಗ ಹೊರಡ್ತಾ ಇದ್ದೀನಿ ಸ್ಟೇಷನ್ ಒಳಗಡೆ, ಹೋಗೋಣ ಅಂತ ಬನ್ನಿ ಗೈಸ್. ಎಂಕ್ವೈರಿ ಹತ್ರ ಕೇಳಿದೆ, ನಮ್ಮದು ಟ್ರೈನ್ ಬರೋದು ಪ್ಲಾಟ್ಫಾರ್ಮ್ ನಂಬರ್ 9 ಅಂತೆ. ಹೋಗೋಣ ಬನ್ನಿ ಗೈಸ್. ಟ್ರೈನ್ ಬರೋಕ್ಕೆ ಇನ್ನೂ 1 ಗಂಟೆ ಟೈಮ್ ಇದೆ. ಅಲ್ಲಿವರೆಗೂ ಟೈಮ್ ಪಾಸ್ ಏನು ಮಾಡೋದು ಗೊತ್ತಾಗ್ತಿಲ್ಲ. ಗೈಸ್ ಫೈನಲಿ ಟ್ರೈನ್ ಬಂತು. ಫೈನಲಿ ಟ್ರೈನ್ ಬಂತು. ಸ್ವಲ್ಪ ತಿನ್ನೋಕ್ಕೆ ವೆಲ್ಕಮ್ ಗೈಸ್. ಫೈನಲಿ ಟ್ರೈನಲ್ಲಿದ್ದೀನಿ. ಎಲ್ಲಿಗೆ ಹೋಗ್ತೀನಿ, ಎಲ್ಲಿ ಇಳಿತೀನಿ ಅಂತ ನೋಡ್ಕೊಳ್ಳಿ.
ಇಳಿದ್ಮೇಲೆ ಗೊತ್ತಾಗುತ್ತೆ ಗೈಸ್. ಸೊ ಗೈಸ್ ಫೈನಲಿ ಗದಗಿಗೆ ಬಂದು ನಿಲ್ಲಿಸಿದ್ದಾನೆ ಟ್ರೈನು. ಈಗ ನೆಕ್ಸ್ಟು ಇನ್ನೂ 2 ಗಂಟೆಯಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀನಿ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಅಲ್ಲಿ ಹೋಗಿ ಹೇಳ್ತೀನಿ ಗೈಸ್. ಈಗ ಟೈಮ್ ಬಂದ್ಬಿಟ್ಟು 4 ಗಂಟೆ ಗೈಸ್. ಇನ್ನೂ 2 ಗಂಟೆಯಲ್ಲಿ ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ರೀಚ್ ಆಗ್ತೀವಿ. ನೋಡೋಣ ಏನಾಗುತ್ತೆ. ಸೊ ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಎಲ್ಲಿ ಬಂದಿದ್ದೀನಪ್ಪ ಅಂದರೆ ನಾನು ನಮ್ಮ ಊರಿಗೆ ಬಂದಿದ್ದೀನಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ 2.5 ಮಂತ್ ಆಯಿತು ಊರಿಗೆ ಬಂದು. ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ನಾನು ಬರೋದು. ನೋಡ್ಬೇಕು ಗೈಸ್, ಅವ್ರ ರಿಯಾಕ್ಷನ್ ನೋಡ್ಬೇಕಂತ ಬಂದಿದ್ದೀನಿ. ನೋಡೋಣ ಆಫ್ಟರ್ 2.5 ಮಂತ್ಸು ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ ಗೈಸ್. ಬಾಗಲಕೋಟೆಗೆ ಬಂದಿದ್ದೀನಿ. ಹೊರಗಡೆ ಹೋಗ್ಬೇಕು ಗೈಸ್. ಜನ ನೋಡಿ ಹೆಂಗೆ ಹೋಗ್ತೀವಿ. ಫುಲ್ಲು ಈಗ 6 ಗಂಟೆ ಆಗಿದೆ ಬೆಳಗ್ಗೆ. ಹೋಗ್ಬೇಕು ಗೈಸ್. ಸೊ ಗೈಸ್ ಫೈನಲಿ ನಮ್ಮ ಮನೆ ಹತ್ರ ಬಂದು ಇಳ್ಕೊಂಡಿದ್ದೀನಿ. ಇಲ್ಲಿ ಒಂದು ರೋಡ್ ಇದೆ ಗೈಸ್ ನಮ್ಮ ಮನೆ ಹತ್ರ. ಒಂದು ಚೆನ್ನಾಗಿ ಸಕ್ಕತ್ತಾಗಿದೆ ರೋಡು. ನೋಡ್ಬೋದು ನೀವು ಹೆಂಗಿದೆ ಅಂತ. ಫುಲ್ಲು ವಾಕ್ ಮಾಡೋಕ್ಕೆ ಅಂತೂ ಫುಲ್ಲು ಮಾಡಿಸಿದ ಜಾಗ ಅನಿಸುತ್ತೆ. ಆ ಥರ ಇದೆ ರೋಡ್ ನೋಡಿ ಹೆಂಗಿದೆ. ಇಲ್ಲೇ ವಾಕ್ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ಬೆಳಕೆ ಆಗಿಲ್ಲ ಗೈಸ್. 6:30 ಆಗ್ತಾ ಉಂಟು, ಇನ್ನೂ ಬೆಳಕೆ ಆಗಿಲ್ಲ. ಸುಮ್ಮನೆ ಅದಕ್ಕೆ ವಾಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ಇದ್ದಿರಲ್ಲ ಗೈಸ್. ಇಷ್ಟು ಬೇಗ ನಮ್ಮ ಮನೇಲಿ ಯಾರೂ ಇದ್ದಿರಲ್ಲ. ಅದಕ್ಕೆ ಸುಮ್ಮನೆ ವಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಾನು ಯಾರಿಗೂ ಹೇಳಿಲ್ಲ ಬರೋದು. ಯಾರಿಗೂ ಗೊತ್ತಿಲ್ಲ. ನಮ್ಮ ಅಣ್ಣನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ನೋಡೋಣ ರಿಯಾಕ್ಷನ್ ವಿಡಿಯೋ ಹೆಂಗಿರುತ್ತೆ. ಬನ್ನಿ ಗೈಸ್. ಗೈಸ್ ಹಂಗೆ ವಾಕ್ ಮಾಡ್ತಾ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಈಗ ಹೇಳ್ತಾರೆ. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಟಿಫಿನ್ನು ಇಲ್ಲಿ LIC ಹತ್ರ ಟಿಫಿನ್ ಸಿಗುತ್ತೆ ಗೈಸ್. ಟಿಫಿನ್ ಸಿಗುತ್ತೆ. ಎಲ್ಲರಿಗೂ ಟಿಫಿನ್ ತೊಗೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಅಂತ. ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಗೊತ್ತಿಲ್ಲ. ನೋಡ್ತೀನಿ ಅಲ್ಲಿ ಹೋಗಿ ಟಿಫಿನ್ ತೊಗೊಂಡು ಎಲ್ಲರಿಗೂ ಹೋಗ್ಬಿಡೋಣ ಗೈಸ್ ಮನೆಗೆ. ಗೈಸ್ ಅದು ಟಿಫಿನ್ ಸೆಂಟ್ರ್ ಹತ್ರ ಬಂದಿದ್ದೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ ಗೈಸ್. ನೋಡ್ಬೇಕು ಗೈಸ್. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವ್ರು ಈಗ ಓಪನ್ ಮಾಡ್ತಾಯಿದ್ದಾರೆ ಶಾಪು. ಆ ಕಡೆ ಇದೆ ಗೈಸ್. ಏನಾಗುತ್ತೆ ಗೊತ್ತಿಲ್ಲ ನೋಡೋಣ. ಗೈಸ್ ಬಂದಿದ್ದೆ ಇಲ್ಲಿ ಟಿಫನ್ ತೊಗೊಳಕ್ಕೆ. ಈಗ ಓಪನ್ ಆಗಿದೆ ಗೈಸ್. ಈಗ ಓಪನ್ ಆಗಿದೆ ಅದು. ಈಗ ಮಾಡ್ತಾಯಿದ್ದಾರೆ ಎಲ್ಲ. ಮಾಡಿದ್ಮೇಲೆ ತೊಗೊಂಡೋಗ್ಬೇಕು. ಸೊ ಗೈಸ್ ಫೈನಲಿ ತೊಗೊಂಡು ಹೊರಟಿದ್ದೀನಿ ಟಿಫಿನ್ನು. ಮನೆಗೆ ಹೊರಡ್ಬೇಕು ಅಷ್ಟೇ ಗೈಸ್. ಇದು ಟಿಫಿನೆಲ್ಲ ತೊಗೊಂಡೆ, ಕಟ್ಸ್ಕೊಂಡೆ. ಈಗ ಮನೆಗೆ ಹೋಗ್ಬೇಕು ಗೈಸ್. ಟಿಫಿನ್ ತಿನ್ನಲ್ಲ ಫಸ್ಟು, ಟೀ ಕುಡಿತಾರೆ ನಮ್ಮ ಮನೇಲಿ. ನೋಡೋಣ ಅಂತ. ಈಗ ಹಾಲಿನ ಪ್ಯಾಕೆಟ್ ಅಂತ ಹೋಗುತ್ತೆ ಗೈಸ್. ಹಾಲಿನ ಪ್ಯಾಕೆಟ್ ಅಂತ ತೊಗೊಂಡೆ. ಟಿಫಿನ್ನು ತೊಗೊಂಡಿದ್ದೀನಿ. ಹೊರಡ್ತಾ ಇದ್ದೀನಿ ಮನೆ ಹತ್ರ. ಈಗ ಎದ್ದಿರ್ತಾರೆ ಗೈಸ್. ನೋಡ್ಬೇಕು ರಿಯಾಕ್ಷನ್ ಹೆಂಗಿರುತ್ತೆ. ಬನ್ನಿ. ಇಲ್ಲೇ ಗೈಸ್ ಈ ಕ್ರಾಸ್ ಹತ್ರ ಬಂದರೆ ನಮ್ಮ ಮನೆ. ಹಿಂಗೆ ಒಳಗಡೆ ಬಂದರೆ ಅಲ್ಲಿ ಒಂದು ಟಮ್ ಕಾಣಿಸ್ತಿದೆಯಲ್ಲ ಆಟೋ, ಅದೇ ಅಲ್ಲ ಆಪೋಸಿಟೇ ನಮ್ಮ ಮನೆ. ಅಲ್ಲಿದೆ ನೋಡಿ ಗೈಸ್ ಮೇಲ್ಗಡೆ, ಅದೇ ನಮ್ಮ ಮನೆ. ಬನ್ನಿ ಗೈಸ್ ಹೋಗೋಣ. ಏನು ಮಾಡ್ತಿದ್ದಾರೆ ನೋಡೋಣ.
ಇನ್ನೂ ಎದ್ದಿಲ್ಲ ಅನ್ಸುತ್ತೆ ಗೈಸ್. ಯಾರು ಎದ್ದೇ ಇಲ್ಲ. ಸ್ಪೆಷಲ್ ಮೆಂಬರ್ ಬಂಗಾರಿ 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 ಹಾಂ 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 ವಿಡಿಯೋ ಮಾಡಿ ವಿಡಿಯೋ ಬಾ ಬಮ್ಮ ಬಮ್ಮ ಆನ್ ಐತಿಲ್ಲ ಇದು ಹಾಂ ಆನೆ ಸರ್ಪ್ರೈಸ್ ಕೊಟ್ಟ ನೋಡುವ ಹದಿನಾರು ಗಾಬರಿ ಬಂಗಾರಿ ಬಾ ಇಲ್ಲಿ ಬಾ ಮಾಮ ಬಂದೈತಿ ಮಾಮ ಬಂದೈತಿ ನಿನ್ನರ ಕಳ್ಕೊಂಡ್ಬಿಟ್ಟೈತಪ್ಪ ಅದು ನಿನ್ನ ಕಳ್ಕೊಂಡ ಬಿಟ್ಟೈತ ಅದು ಆಗ ಆಗ ಇತ್ತು ಗಪ್ಪನ ಬಿದ್ದಿತ್ತು ನೋಡುದ ಮುಕ್ಕೊಂಡಿತ್ತು. ಹೋಗಿ ಮಮ್ಮಿಗೆ ಹೇಳೋದು ಮಮ್ಮಿಗೆ ಹೇಳ್ಬಂಗಾರ ಯಾರು ಬಂದಾರ ಯಾರು ಬಂದಾರ ಹೇಳ್ಬ ಅಲ್ಲಿ ನೋಡಗ ಯಾರು ಬಂದಾರಮ್ಮ ಯಾರು ಬಂದಾರ ಅದು ಖುಷಿ ಆಗತ್ತಗ ಮಾಡತ್ತಲ್ಲಕ್ಕೆ ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಬಂಗಾರಿಗೆ. ಹ್ಞೂ ಸಾಕು 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 ಬಿಡು. ಯಾರು ಬಂದಾರ ಬಂಗಾರಿ ಯಾರು ಬಂದಾರ ಎಷ್ಟು ಓಡಾಡ್ತೈತೆ ನೋಡದ. ಯಾರು ಬಂದಾರಮ್ಮ ಯಾರು ಬಂದಾರ ಖುಷಿ ಆಯ್ತು ತಿನ್ನಕತ್ತು. ಗೈಸ್ ಫೈನಲಿ ಮನೆಗೆ ಬಂದೆ. ನೋಡಿದ್ರಲ್ಲ ರಿಯಾಕ್ಷನ್. ನಮ್ಮ ಸ್ಪೆಷಲ್ ಮೆಂಬರ್ ಯಾರು ಗೊತ್ತಾಯ್ತಿದೆ ನನಗೆ. ಫ್ರೆಶಪ್ ಆಗ್ತೀನಿ ಗೈಸ್. ಫ್ರೆಶಪ್ ಆಗಿ ಸಿಗ್ತೀನಿ ಮತ್ತೆ. ಗೈಸ್ ATM ಇಂದ ದುಡ್ಡು ತೊಗೊಂಬರ್ಬೇಕಂತೆ, ಸ್ವಲ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ATMಗೆ. ATMಗೆ ಹೋಗ್ಬಿಟ್ಟು ದುಡ್ಡು ತೊಗೊಂಬರೋಣ ಗೈಸ್. ಗೈಸ್ ATM ಬಂದಿದ್ದೀನಿ, ದುಡ್ಡು ತೊಗೊಂಡು ಹೋಗ್ಬಿಡೋದು ಗೈಸ್. SBI ATM ಗೈಸ್. AC ಇದ್ದರೂ ಏನೂ ಇಲ್ಲ ಗೈಸ್, ಎಲ್ಲ ವೇಸ್ಟ್, ಸುಮ್ಮನೆ ವೇಸ್ಟ್. AC ಸುಮ್ಮನೆ ಹೆಸ್ರಿಗೆ ಹಾಕ್ತಾರೆ ಅಷ್ಟೇ. ಬರ್ತಾ ಇದೆ ಗೈಸ್. ಗೈಸ್ ಬರ್ತಾ ಇಲ್ಲ, ಇನ್ಸಫಿಷಿಯೆಂಟ್ ಫಂಡ್ ಅಂತ ಬರ್ತಾ ಇದೆ. ಬ್ಯಾಲೆನ್ಸ್ ಮೇಡಮ್
ಸೊ ಗೈಸ್ ಫೈನಲಿ ಏನೇನೋ ಇದಕ್ಕೆ ನಮ್ಮಪ್ಪ ಐಟಮ್ಸ್ ಹೇಳಿದ್ರು, ನಮ್ಮಮ್ಮ ಐಟಮ್ಸ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ನಮ್ಮ ಹತ್ರ ಬೈಕ್ ಇಲ್ಲ ಗೈಸ್, ಓನ್ಲಿ ಸೈಕಲ್ ತೊಗೊಂಡು ಹೋಗ್ಬೇಕು ಗೈಸ್. ಹೋಗೋಣಂತೆ ಬನ್ನಿ ಗೈಸ್. ಏನು ಮಾಡ್ತಿದ್ದೀರ ಗೈಸ್? ನಾನು ಯಾರೋ ವಿಡಿಯೋ ಮಾಡ್ತಾನೆ ಗೈಸ್, ಸ್ಟ್ರೈಕಾಗಿರುತ್ತದು ನಕ್ಕಂಡ್ಲೇ ಅಂತ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಇನ್ನೂ ಫ್ರೆಶಪ್ ಆಗಿಲ್ಲ ನಾನು. ಫ್ರೆಶಪ್ ಆಗಿಬಿಟ್ಟು ತಿಂಡಿನೂ ತಿಂದಿಲ್ಲ ನಾನು. ತಿಂಡಿ ತಿನ್ಕೊಂಡು ಹೊಟ್ಟೆ ಹಸ್ತಾಯಿದೆ. ತಿಂಡಿ ತಿನ್ಕೊಂಡು ಮಲ್ಕೊಂಬಿಡ್ತೀನಿ ಗೈಸ್. ಫುಲ್ ಸುಸ್ತಾಗ್ತದೆ, ಮಲ್ಕೊಂಬಿಡ್ತೀನಿ ಗೈಸ್. ನೋಡಿ ಯಾವಾಗಲೂ ವೆಲ್ಕಮ್ ಮಾಡೋಕ್ಕೆ ಕಾಯ್ತಿರುತ್ತೆ ಗೈಸ್. ಏಯ್ ಬರ್ತೀನಿ ರೀ. ಏನು ನೋಡ್ತೀಯಾ? ನೋಡು ಏನಿಲ್ಲಿದೆ. ಸೊ ಗೈಸ್ ಬಂದ ತಕ್ಷಣ ಮಲ್ಕೊಂಬಿಟ್ಟೆ, ಫುಲ್ ಸುಸ್ತಾಗಿತ್ತು ಗೈಸ್. ನೋಡೋರಲ್ಲ ಫೈನಲ್ ಮನೆಗೆ ಬಂದೆ. ಕಿಚ್ಚ ಸುದೀಪ್ ಸರ್ ಸಾಂಗ್ ಹಾಕಿದ್ದೀನಿ ಟಿವಿಲಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ಏ ಬಂಗಾರಿ bye guys.